ಸಿರಿ ಕನ್ನಡದ ಜನಪ್ರಿಯ ಧಾರಾವಾಹಿ ನಟಿ ಮತ್ತು ಅನೇಕ ಸಿನಿಮಾಗಳಲ್ಲೂ ನಟಿಸಿದಂಥ ನಟಿ. ಇಂಥ ಸಿರಿ ಮನೆಮಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡದಲ್ಲಿ ಬಹಳ ವರ್ಷಗಳಿಂದ ಎಲ್ಲರ ಮನಸ್ಸನ್ನು ಕದ್ದು ಎಲ್ಲರಿಗೂ ಹತ್ತಿರ ಆಗಿರುವಂಥ ನಟಿ ಆಗಿದ್ರು. ಇವರ ಅನೇಕ ಸೀರಿಯಲ್ಗಳು ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು. ಬದುಕು, ರಂಗೋಲಿ, ಹೀಗೆ ಆಗಿನ ಸಂದರ್ಭದಲ್ಲಿ ಉದಯ ಟಿವಿಯಲ್ಲಿ ಬರ್ತಿದ್ದಂಥ ಎಲ್ಲ ಸೀರಿಯಲ್ಗೂ ಈಕೆಯೇ ಆಲ್ಮೋಸ್ಟ್ ನಾಯಕಿ ಆಗಿರ್ತಿದ್ರು. ಇವರ ಅಭಿನಯ ಚೆನ್ನಾಗಿ ಇದ್ದಿದ್ದರಿಂದ ಇವರನ್ನು ಮರೆಯೋದಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಮತ್ತು ಸಿರಿ ತುಂಬಾ ಸಾಫ್ಟ್, ಹಾಗೆಯೇ ತುಂಬಾ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ನಡತೆ ಇರುವಂಥ ವ್ಯಕ್ತಿ, ಒಳ್ಳೆಯ ಸ್ವಭಾವ ಇರುವಂಥ ವ್ಯಕ್ತಿ ಅನ್ನೋದು ಅವರನ್ನು ಹತ್ತಿರದಿಂದ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಇನ್ನು ಇದೆಲ್ಲದರ ನಡುವೆ ಸಿರಿ ಅನೇಕ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಕೆಲವು ಸಿನಿಮಾಗಳಲ್ಲಿ ನಾಯಕನ ತಂಗಿಯಾಗಿ ಅಥವಾ ಎರಡನೇ ಹೀರೋಯಿನ್ ಆಗಿ ಈ ರೀತಿಯಾಗಿ ಅಭಿನಯಿಸಿದ್ದು ಕೂಡ ಇದೆ. ಆದರೆ ಸಿರಿಯ ವೈಯಕ್ತಿಕ ಜೀವನದ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗಿದ್ದು ಸಿರಿ ಬಿಗ್ ಬಾಸಿಗೆ ಬಂದಾಗಲೇ. ಹೌದು, ಸಿರಿಗೆ ಈಗ 43 ವರ್ಷ. ಇಷ್ಟು ಆದ್ರೂ ಕೂಡ ಮದುವೆ ಆಗಿಲ್ಲ. ಮದುವೆ ಅನ್ನೋದು ಅವರವರ ವೈಯಕ್ತಿಕ ವಿಚಾರ. ಅವ್ರಿಗೆ ವಯಸ್ಸಾಗ್ಬಿಡ್ತು, ಮದುವೆ ಆಗಬಾರ್ದು, ಇನ್ಯಾವಾಗ ಮದುವೆ ಆಗ್ತಾರೆ, 30 ಒಳಗೆ ಮದುವೆ ಆಗಬೇಕು, ಆಮೇಲೆ ಮದುವೆ ಆಗಲ್ಲ, ಆಮೇಲೆ ಮದುವೆ ಆದರೂ ವೇಸ್ಟು, ಈ ಥರದ್ದೆಲ್ಲ ಒಂದಷ್ಟು ಜನ ಈಗಲೂ ನಮ್ಮ ಸಮಾಜದಲ್ಲಿ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ಹುಡುಗಿಗೂ ಆಕೆಯ ಮದುವೆ ಆಗುವ ಸಂದರ್ಭ, ಮದುವೆ ಆಗುವ ವ್ಯಕ್ತಿ, ಮದುವೆ ಆಗುವ ಸಮಯ, ಆಕೆಗೆ ಅದನ್ನು ನಿರ್ಧರಿಸಿಕೊಳ್ಳುವಂಥ ಶಕ್ತಿ ಇರುತ್ತೆ ಮತ್ತು ಆಲೋಚನಾ ಶಕ್ತಿ ಕೂಡ ಇರುತ್ತೆ. ಆಕೆಗೆ ಇಷ್ಟ ಆದಾಗ ಆಕೆ ಇಷ್ಟಪಟ್ಟವರನ್ನು ಮದುವೆ ಆಗ್ಬೋದು. ಸಿರಿ ಮದುವೆ ವಿಚಾರದಲ್ಲಿ ತುಂಬ ಜನಕ್ಕೆ ಇದ್ದಂಥ ಪ್ರಶ್ನೆ, ಸಿರಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ರು, ಆ ಕಾರಣಕ್ಕಾಗಿ ಅವನ ನೆನಪಿನಲ್ಲಿಯೇ ಇದ್ದಾರೆ, ಆತನನ್ನು ಮದುವೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸಿರಿ ಇನ್ನೂ ಯಾರನ್ನೂ ಮದುವೆ ಆಗಿಲ್ಲ. ತುಂಬಾ ವಯಸ್ಸಾಗ್ತಾ ಬಂದಿದ್ರೂ ಕೂಡ ಸಿರಿ ಮದುವೆ ಆಗದೇ ಸಿಂಗಲ್ ಆಗಿರೋದಕ್ಕೆ ಕಾರಣ ಹಳೆಯ ಪ್ರೀತಿ ಅನ್ನೋದನ್ನು ತುಂಬ ಜನ ಹೇಳ್ತಾ ಇದ್ರು. ಆದರೆ ಬಿಗ್ ಬಾಸ್ಗೆ ಬಂದಾಗ ಸಿರಿಯ ವೈಯಕ್ತಿಕ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು. ಅದು ಗೊತ್ತಾದ ಮೇಲೆ ಎಲ್ರಿಗೂ ಸಿರಿಯ ಬಗ್ಗೆ ಇನ್ನಷ್ಟು ಗೌರವ, ಇನ್ನಷ್ಟು ಪ್ರೀತಿ ಹೆಚ್ಚಾಗಿತ್ತು. ಇದೀಗ ಸಿರಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು, ತುಂಬ ಜನರ ಬಯಕೆ, ಆಸೆ, ಆಕಾಂಕ್ಷೆ ಸಿರಿಗೆ ಒಳ್ಳೆಯದೇ ಆಗಬೇಕು ಅನ್ನೋದು ಇತ್ತು. ಸೊ ಫೈನಲಿ ಸಿರಿ ಆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ನೋಡೋದಾದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಸಿರಿ ತನ್ನ ಮನೆಯಲ್ಲಾದಂಥ ಒಂದಷ್ಟು ಕೆಟ್ಟ ಘಟನೆಗಳಿಂದ, ತನ್ನ ಅಕ್ಕನ ಜೀವನದಲ್ಲಿ ಆದ ಒಂದಷ್ಟು ಬದಲಾವಣೆಗಳಿಂದ ಮತ್ತು ಮನೆಯಲ್ಲಿ ಯಾರೂ ಇಲ್ಲ, ನಾನೇ ದುಡಿಯುವಂಥ ಹುಡುಗಿ, ಹೀಗಿರಬೇಕಾದ್ರೆ ನಾನು ಮದುವೆ ಆಗಿ ಹೋದರೆ ಮನೆಯವರನ್ನು ನೋಡ್ಕೊಳ್ಳೋದು ಯಾರು, ಆರ್ಥಿಕವಾಗಿ ಎಲ್ಲರೂ ಕುಗ್ಗಿ ಹೋಗ್ಬಿಡ್ತಾರೆ. ಅದಲ್ಲದೆ ಸಿರಿಗೆ ಅವರ ತಾಯಿ ಅಂದರೆ ತುಂಬಾ ಪ್ರೀತಿ. ಅವರ ತಾಯಿಯನ್ನು ಬಿಟ್ಟಿರೋದಕ್ಕೆ ಸಿರಿಗೆ ಇನ್ನಿಲ್ಲದಂಥ ಕಷ್ಟ ಆಗ್ತಿತ್ತು. ಮದುವೆ ಆಗಿ ಹೋದರೆ ನನ್ನ ತಾಯಿ ಜೊತೆಗೆ ನಾನು ಇರೋದಕ್ಕಾಗಲ್ಲ, ನನ್ನ ಗಂಡನ ಮನೆಯಲ್ಲಿ ನಾನು ಇರಬೇಕು. ಮತ್ತು ಸಿರಿಯವರ ಅಕ್ಕನ ಗಂಡ ಬಹಳ ಬೇಗನೆ ತೀರಿ ಹೋಗ್ತಾರೆ. ಆಗ ಸಿರಿಯ ಅಕ್ಕನ ಲೈಫ್ ಕೂಡ ಒಂದು ರೀತಿಯಾಗಿ ಹಳಿ ತಪ್ಪುತ್ತೆ. ಅವರು ಕೂಡ ವಾಪಸ್ ತವರು ಮನೆಗೆ ಬರ್ತಾರೆ. ಸಿರಿ ಅಕ್ಕನಿಗೆ ಮುದ್ದಾದ ಹೆಣ್ಣು ಮಗು ಇತ್ತು. ಆಕೆಯ ಜೀವನ ಕೂಡ ತಂದೆ ಇಲ್ಲದಂಥ ಜೀವನ ಆಗಿತ್ತು. ಇದೆಲ್ಲವನ್ನು ಸಿರಿ ತನ್ನ ಕಣ್ಣು ಮುಂದೆನೇ ನೋಡಿದರು. ಅಕ್ಕನಿಗಾಗಿ, ಅಕ್ಕನ ಮಗಳಿಗಾಗಿ, ತಾಯಿಗಾಗಿ ಬದುಕಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ರು. ಅವರ ಮನೆಯಲ್ಲಿ ಆಗ ದುಡಿತಾ ಇದ್ದಿದ್ದು ಸಿರಿ ಮಾತ್ರ. ಸಿರಿಗೆ ಆಗ ಆಫರ್ಗಳು ಕೂಡ ಹೆಚ್ಚಾಗೇ ಇತ್ತು. ಅನೇಕ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರು, ಟಾಪ್ ಹೀರೋಯಿನ್ ಆಗಿ ನಟಿಸ್ತಾ ಇದ್ರು. ಹಾಗಾಗಿ ಅವರ ಸಂಬಳ ಕೂಡ ಹೆಚ್ಚಾಗೇ ಇತ್ತು. ಇಡೀ ಮನೆಯನ್ನು ನಡೆಸುವಂಥ ಜವಾಬ್ದಾರಿ ಸಿರಿ ಹೆಗಲ ಮೇಲಿತ್ತು. ಈಗ ನಾನು ಮದುವೆ ಆಗಿ ನನ್ನ ಜೀವನ ಅಂತ ನಾನು ಹೋಗ್ಬಿಟ್ರೆ ಮನೆಯವರ ಕತೆಗೇನು, ಗತಿಗೇನು ಅನ್ನುವಂಥ ಪ್ರಶ್ನೆ ಸಿರಿಯನ್ನು ಇನ್ನಿಲ್ಲದಂತೆ ಕಾಡಿತ್ತು. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಹಣವನ್ನು ತವ್ರ ಮನೆಗೆ ಕೊಡೋದಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆಗ ಅಕ್ಕನಿಗೆ, ಅಕ್ಕನ ಚಿಕ್ಕ ಮಗಳಿಗೆ ಮತ್ತು ವಯಸ್ಸಾಗಿರುವಂಥ ತಾಯಿಗೆ ಜೀವನ ನಡೆಸೋದು ಕಷ್ಟವಾಗಿಬಿಡುತ್ತೆ ಅಂತ ಮದುವೆ ಆಗಿದೆ, ಹಾಗೆ ಉಳಿದುಕೊಂಡ್ಬಿಟ್ಟೆ ಅನ್ನೋದನ್ನು ಬಿಗ್ ಬಾಸ್ನಲ್ಲಿ ಸಿರಿ ಹೇಳ್ಕೊಂಡಿದ್ರು. ಅದನ್ನು ಹೊರತುಪಡಿಸಿದರೆ ಪ್ರೀತಿ, ಪ್ರೇಮ, ಲವ್ ಫೇಲ್ಯೂರ್, ಅವನ ನೆನಪಿನಲ್ಲೇ ಇದ್ದೀನಿ, ಇದೆಲ್ಲ ಯಾವುದು ಇಲ್ಲ ಅನ್ನೋದನ್ನು ಸಿರಿ ಹೇಳ್ಕೊಂಡಿದ್ರು. ಇದೆಲ್ಲ ಗೊತ್ತಾದ ಮೇಲೆ ಸಿರಿಯ ಮೇಲೆ ಅಭಿಮಾನ ಮತ್ತಷ್ಟು ಹೆಚ್ಚಾಗಿತ್ತು. ತನ್ನ ತವರು ಮನೆಗಾಗಿ, ತನ್ನ ತಾಯಿ, ಅಕ್ಕನ ಮಗಳಿಗಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಂಥ ಈಕೆ ನಿಜವಾಗ್ಲೂ ತ್ಯಾಗಮಯಿ, ನಿಜವಾಗ್ಲೂ ಕೂಡ ಗ್ರೇಟ್ ಅಂತ ಎಲ್ಲರಿಗೂ ಅನಿಸಿತ್ತು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಸಿರಿಗೆ ಒಳ್ಳೆಯದಾಗಬೇಕು, ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅನ್ನುವಂಥ ಆಸೆ ಇತ್ತು. ಅದರಂತೆಯೇ ಸಿರಿ ಕೂಡ ಈ ಹಿಂದೆಯಿಂದಲೂ ಒಳ್ಳೆಯ ಅಭಿನಯವನ್ನು ಮಾಡ್ತಾಯಿದ್ರು, ಉತ್ತಮ ಕಲಾವಿದೆ ಆಗಿದ್ದರು.
ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದರು. ಎಂಥ ಸಿರಿಗೆ ಹೊಸದನ್ನಾದರೂ ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಇದೀಗ ಅದೇ ರೀತಿಯಾಗಿ ನಾಯಕಿ ಪಾತ್ರವನ್ನು ಬಿಟ್ಟು ವಿಶೇಷವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದ್ರ ಮುಖಾಂತರವಾಗಿ ಕಿರಿತೆರೆಗೆ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಹೌದು, ಚುಕ್ಕಿತಾರೆ ಅನ್ನುವಂಥ ಸೀರಿಯಲ್ ಹೊಸದಾಗಿ ಪ್ರಸಾರವಾಗ್ತಾ ಇದೆ. ಈ ಸೀರಿಯಲ್ನಲ್ಲಿ ಚುಕ್ಕಿಯ ತಂದೆ ತೀರಿ ಹೋಗಿದ್ದಾರೆ. ಇನ್ನು ಇಬ್ಬನಿಯ ತಾಯಿ ತುಂಬಾ ಸ್ಟ್ರಾಂಗು, ಅತ್ತೆ ಕಿಡಿಗೇಡಿ. ಹೀಗಿರಬೇಕಾದ್ರೆ ಇಬ್ಬನಿ ಮತ್ತು ಚುಕ್ಕಿಯ ಲೈಫ್ ಹಳಿ ತಪ್ಪಿದೆ. ಇಬ್ಬರ ಜೀವನದಲ್ಲೂ ಕಹಿ ಘಟನೆಗಳು, ಆಘಾತಗಳು ಆಗ್ತಾ ಇದೆ. ಆ ಮಕ್ಕಳು ಇದೀಗ ಒಂದಾಗಿದ್ದಾರೆ. ಆ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಆ ಮಕ್ಕಳನ್ನು ಸಾಕುವ ಅಥವಾ ಆ ಮಕ್ಕಳಿಗೆ ಒಂದು ದಾರಿದೀಪ ಆಗುವಂಥ ಒಂದು ಕ್ಯಾರೆಕ್ಟರನ್ನು ಸಿರಿ ಮಾಡ್ತಾ ಇದ್ದಾರೆ. ಸಿರಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಥರದೊಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಾಯಕಿಯಾಗಿ, ಹೀರೋನ ತಂಗಿಯಾಗಿ, ಅಕ್ಕ ಆಗಿ ಅಥವಾ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದಂಥ ಸಿರಿಗೆ ಈಗ ಒಂದೊಳ್ಳೆ ಪಾತ್ರ ಸಿಕ್ಕಿರೋದು ನಿಜವಾಗ್ಲೂ ಖುಷಿಯಾಗಿದೆ. ಹೀಗೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಲಿ ಅನ್ನೋದು ಎಲ್ಲರ ಆಶೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.